Greetings of the day to everyone. Welcome back to our online classes. Today we are talking about a lesson called What is Moral Action. ಸೊ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ವಾಟ್ ಈಸ್ ಮಾರಲ್ ಆ್ಯಕ್ಷನ್ ಅನ್ನೋ ಒಂದು ಲೆಸನನ್ನು ಅಭ್ಯಾಸ ಮಾಡ್ತಿದ್ದೀವಿ. ಎಸ್, ವಾಟ್ ಈಸ್ ಮಾರಲ್ ಆ್ಯಕ್ಷನ್? ದಿಸ್ ಲೆಸನ್ ಈಸ್ ರಿಟನ್ ಬೈ ಗಾಂಧಿ. ಗಾಂಧಿ ಅಂದರೆ ಯಾರಂತ ನಿಮಗೆ ಪರಿಚಯ ಇದೆ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ನಾವು ಅವರಿಗೆ ಮಹಾತ್ಮ ಅಂತ ಕರಿತೀವಿ. ಓಕೆ, ಸೊ ಅವರು ಬರೆದಿರೋವಂಥ ಒಂದು ಇದು ಆರ್ಟಿಕಲ್. ಈ ಆರ್ಟಿಕಲ್ ಎದರ ಬಗ್ಗೆ ಹೇಳುತ್ತಪ್ಪ ಅಂತಂದರೆ, ನಾವು ಮಾಡುವಂಥ ಕೆಲಸಗಳು, ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸಗಳು, ಅವು ಮಾರಲ್ ಆ್ಯಕ್ಷನ್ಸಾ, ನೈತಿಕ ಕೆಲಸಗಳ ಅಥವಾ ಅನೈತಿಕ ಕೆಲಸಗಳ, ನೈತಿಕನೂ ಅಲ್ಲ ಅನೈತಿಕನೂ ಅಲ್ಲ, ಅಂದರೆ ನಾನ್ ಮಾರಲ್ ಆ್ಯಕ್ಷನ್ಸಾ ಅನ್ನೋ ಈ ಒಂದು ವಿಚಾರದ ಮೇಲೆ ಈ ಒಂದು ಆರ್ಟಿಕಲನ್ನು ಬರೆಯಲಾಗಿದೆ. ಸೊ ಈ ಒಂದು ಲೆಸನಲ್ಲಿ ನಾವು ಏನು ತಿಳ್ಕೊತೀವಪ್ಪ ಅಂತಂದರೆ, ಯಾವ ಒಂದು ಕೆಲಸವನ್ನು ನಾವು ಮಾರಲ್ ಆ್ಯಕ್ಷನ್ ಅಂತ ಕರಿಬೇಕು, ಯಾವುದೋ ಒಂದು ಆ್ಯಕ್ಷನನ್ನು ನಾವು ನಾನ್ ಮಾರಲ್ ಅಂತ ಕರಿಬೇಕು, ಈ ಮಾರಲ್ ಅಂತ ಕರಿಬೇಕಂತೇಳಿ ಈ ಒಂದು ಲೆಸನಲ್ಲಿ ನಾವು ತಿಳ್ಕೊತೀವಿ. ಓಕೆ, ಸೊ ಹಾಗಿದ್ರೆ ಯಾಕೆ ತಡ ಮಾಡೋದು, ಲೆಟ್ಸ್ ಬಿಗಿನ್. ಯಾ ವೆನ್ ಕ್ಯಾನ್ ಇಟ್ ಬಿ ಸೆಡ್ ದ್ಯಾಟ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಈಸ್ ಮಾರಲ್? In asking this question, the intention is not to contrast moral with the immoral actions. So, at the outset or at the beginning of this lesson, there is a question. ಅಂದರೆ ಆರಂಭದಲ್ಲಿ ಒಂದು ಕ್ವಶನ್ ಇದೆ, ಏನಂತೇಳಿ, ವೆನ್ ಕ್ಯಾನ್ ಇಟ್ ಬಿ ಸೆಡ್ ದ್ಯಾಟ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಈಸ್ ಮಾರಲ್? ನಾವು ಯಾವಾಗ ಯಾವೊಂದು ಕೆಲಸವನ್ನು ಮಾರಲ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಈ ಕ್ವಶನ್ ಕೇಳಿದರ ಹಿಂದಿನ ಉದ್ದೇಶ ಏನಪ್ಪ ಅಂತಂದರೆ, ಇದು ಮಾರಲ್ ಆ್ಯಕ್ಷನ್, ಇದು ಈ ಮಾರಲ್ ಆ್ಯಕ್ಷನ್ ಅಂಥೇಳಿ ಏನೋ ಕಾಂಟ್ರರಿ, ಅಪೋಸಿಟ್ ಅಥವಾ ಡಿಫ್ರೆನ್ಸ್ ತೋರಿಸೋದಲ್ಲ. ಓಕೆ, ಬಟ್ ಯಾವುದಕ್ಕೆ, ಬಟ್ ಟು ಕನ್ಸಿಡರ್ ಮೆನಿ ಆಫ್ ಅವರ್ ಎವ್ರಿಡೇ ಆ್ಯಕ್ಷನ್ಸ್ ಅಗೇನ್ಸ್ಟ್ ವಿಚ್ ನಥಿಂಗ್ ಕ್ಯಾನ್ ಬಿ ಸೆಡ್ ಫ್ರಮ್ ದ ಕನ್ವೆನ್ಷನಲ್ ಸ್ಟ್ಯಾಂಡ್ ಪಾಯಿಂಟ್ ಆ್ಯಂಡ್ ವಿಚ್ ಸಮ್ ರಿಗಾರ್ಡ್ ಆ್ಯಸ್ ಅ ಮಾರಲ್. ಮೋಸ್ಟ್ ಆಫ್ ಅವರ್ ಆ್ಯಕ್ಷನ್ಸ್ ಆರ್ ಪ್ರೊಬಬ್ಲಿ ನಾನ್ ಮಾರಲ್. ದೆ ಡು ನಾಟ್ ನೆಸೆಸರಿಲಿ ಇನ್ವಾಲ್ವ್ ಮೊರಾಲಿಟಿ. ಸೊ ಏನು ಹೇಳ್ತಾರಪ್ಪ ಅಂತಂದರೆ, ಮೋಸ್ಟ್ ಆಫ್ ಅವರ್ ಎವ್ರಿಡೇ ಆ್ಯಕ್ಷನ್ಸ್, ಪ್ರತಿದಿನ ನಾವು ಪಾಲ್ಗೊಳ್ಳುವಂಥ ಕಾರ್ಯಕೆಲಸಗಳು ಏನಿದ್ದಾವೆ. ಫಾರ್ ಎಕ್ಸಾಂಪಲ್, ನಾವು ದಿನ ಶಾಲೆಗೆ ಹೋಗೋದು, ಗುರುಗಳಿಗೆ ನಮಸ್ಕರಿಸೋದು, ನಮ್ಮ ಅಭ್ಯಾಸವನ್ನು ನಾವು ಮಾಡ್ಕೊಳ್ಳೋದು, ಸರಿಯಾದ ಸಮಯಕ್ಕೆ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದು, ಇವು ಎಲ್ಲಗಳಿಗೆ ನಾವು ಮಾರಲ್ ಅಂತ ಕರಿಬಹುದಾ ಅನ್ನೋದು ಅವ್ರ ಪ್ರಶ್ನೆ. ಸೊ ದೀಸ್ ಆಲ್ ಆ್ಯಕ್ಷನ್ಸ್ ವಿ ಕಾಲ್ ದೆಮ್ ಕನ್ವೆನ್ಷನಲ್ ಆ್ಯಕ್ಷನ್ಸ್. ಸಾಂಪ್ರದಾಯಿಕವಾಗಿ ಬಂದಿರುವಂಥ ಆ್ಯಕ್ಷನ್ಗಳು ಅಥವಾ ರೂಢಿಯಿಂದ ಬಂದಿರುವಂಥ ಆ್ಯಕ್ಷನ್ಗಳು ಇವೆಲ್ಲ. ಸೊ ಇವುಗಳನ್ನು ನಾವು ಮಾರಲ್ ಆ್ಯಕ್ಷನ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ಮತ್ತು ಮೋರೋವರ್ ಇದರಲ್ಲಿ ಮೊರಾಲಿಟಿ ಇರಲೇಬೇಕಂತೇನಿಲ್ಲ, ಇದರಲ್ಲಿ ನೈತಿಕತೆ ಇನ್ವಾಲ್ವ್ ಆಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇರೋದಿಲ್ಲ. ಸೊ ಅದೇ ಥರನಾಗಿ ಇವುಗಳಿಗೆ ನಾವು ಇಮ್ಮಾರಲ್ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಇವಾಗೇನಂತೀವಪ್ಪ ಅಂತಂದ್ರೆ ನಾವು ನಾನ್ ಮಾರಲ್ ಆ್ಯಕ್ಷನ್ಸ್ ಅಂತ ಕರಿತೀವಿ. ವಾಟ್ ಈಸ್ ನಾನ್ ಮಾರಲ್? ನಾನ್ ಮಾರಲ್ ಈಸ್ ನೈದರ್ ಮಾರಲ್ ನಾರ್ ಇಮ್ಮಾರಲ್. ಯಾವುದು ನೈತಿಕನೂ ಅಲ್ಲ, ಯಾವುದು ಅನೈತಿಕನೂ ಅಲ್ಲ, ಇದೊಂದು ರೂಢಿಯಿಂದ ಮಾಡ್ಕೊಂಡು ಬಂದಿರುವಂಥ ಕೆಲಸಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾನ್ ಮಾರಲ್ ಅಂತೇಳಿ ಕರಿತೀವಿ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ಮೀ ರೈಟ್. ಸೊ ಲೆಟ್ಸ್ ಗೋ ಫರ್ದರ್ ನಾವು. They do not necessarily involve morality. For the most part, we act according to the prevailing conventions. Such conventional behavior is often necessary. ಸೊ ನಾವು ಪ್ರತಿದಿನ ಏನು ಮಾಡ್ತೀವಪ್ಪ ಅಂತಂದ್ರೆ, ಈ ಲೋಕ ರೂಢಿಯಲ್ಲಿರುವಂಥ ಎಲ್ಲ ಕೆಲಸಗಳನ್ನ ಮಾಡ್ಕೊತೀವಿ. ಐ ಮೀನ್, ಬೆಳಗ್ಗೆ ಬೇಗ ಎದ್ದೇಳೋದು, ಬ್ರಷ್ ಮಾಡೋದು, ದೇವರಿಗೆ ನಮಸ್ಕರಿಸೋದು, ಇವೆಲ್ಲ ಏನಿದಾವಲ್ಲ, ಮತ್ತು ಹಿರಿಯರಿಗೆ ನಮಸ್ಕರಿಸೋದು, ಹಿರಿಯರಿಗೆ ಗೌರವಿಸುವುದು, ಇವೆಲ್ಲ ಏನಂತೀವಿ ನಾವು ಕನ್ವೆನ್ಷನಲ್ ಆ್ಯಕ್ಟ್ಸ್ ಅಂತೀವಿ. ಇವು ಪ್ರಿವೇಲಿಂಗ್ ಅಂದರೆ ಏನ್ರಿ, ಪ್ರಿವೇಲಿಂಗ್ ಅಂದರೆ ಇಸ್ ದೇರ್ ಅಂಥೇಳಿ ಇದ್ದಾವೆ. ಸೊ ಅವುಗಳನ್ನು ನಾವೇನು ಮಾಡ್ತಿದ್ದೀವಿ, ಬ್ಲೈಂಡ್ಲಿ ವಿ ಆರ್ ಫಾಲೋವಿಂಗ್. ಸೊ ಅವುಗಳನ್ನು ಬ್ಲೈಂಡ್ಲಿ ಫಾಲೋ ಮಾಡೋದು ಕೂಡ ನೆಸಸರಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ದೇ ಆರ್ ದ ರೂಲ್ಸ್ ಆಫ್ ದ ಸೊಸೈಟೀಸ್. ಸೊ ಈ ಸಮಾಜದ ಅಥವಾ ಈ ಒಂದು ಕುಟುಂಬದ ಅಥವಾ ಈ ಒಂದು ಜಗತ್ತಿನ ರೂಢಿ ನಿಯಮಗಳೇನದವಪ್ಪ, ಅವುಗಳನ್ನು ನಾವು ಪಾಲಿಸಲೇಬೇಕಾದಂತೆ ಆಗಿರುತ್ತೆ. ಯಾಕೆ ನಾವು ಪಾಲಿಸಲಿಲ್ಲ ಅಂದರೆ ಏನಾಗ್ತೈತಪ್ಪ ಅಂತಂದ್ರೆ, ಇಫ್ ನೋ ಸಚ್ ರೂಲ್ಸ್ ಆರ್ ಅಬ್ಸರ್ವ್ಡ್, ಎನಾರ್ಕಿ ವುಡ್ ಬಿ ದ ರಿಸಲ್ಟ್ ಆ್ಯಂಡ್ ಸೋಷಿಯಲ್ ಇಂಟರ್ಕೋರ್ಸ್ ವುಡ್ ಕಮ್ ಟು ಎನ್ ಎಂಡ್. ಸೊ ಏನು ಹೇಳ್ತಾರೆ, ನಾವು ಅಕಸ್ಮಾತಾಗಿ ಕನ್ವೆನ್ಷನಲ್ ಆ್ಯಕ್ಟ್ಗಳನ್ನು ಮಾಡ್ತಿದ್ರೆ, ಅಂದರೆ ಸಾಂಪ್ರದಾಯಿಕವಾಗಿ ಬಂದಿರುವಂಥ ರೂಲ್ಸ್ಗಳನ್ನು, ರೆಗ್ಯುಲೇಷನ್ಗಳನ್ನು, ಕೆಲಸಗಳನ್ನು ಮಾಡದೇ ಇದ್ದಾಗ ಏನಾಗುತ್ತೆ, ವಾಟ್ ವುಡ್ ಬಿ ದ ರಿಸಲ್ಟ್? ದ ರಿಸಲ್ಟ್ ವುಡ್ ಬಿ ಎನಾರ್ಕಿ. ಎನಾರ್ಕಿ ಅಪ್ಪ ಅಂತಂದರೆ ದ ಆ್ಯಬ್ಸೆನ್ಸ್ ಆಫ್ ಅಥಾರಿಟಿ, ಅಂದರೆ ಹೇಳೋರು ಯಾರು ಇಲ್ಲ ಆಗಿಬಿಡ್ತಾರೆ. ಸೊ ದಟ್ ಈಸ್ ದಿ ಎನಾರ್ಕಿ. ಸೊ ಯಾರು ಹೇಳೋರು ಇಲ್ಲಪ್ಪ ಅಂದಾಗ ಏನಾಗುತ್ತೆ, ಸೊ ವಾಟ್ ಎವರ್ ಸೊಸೈಟಿ ವಿ ಹ್ಯಾವ್ ದಟ್ ಕಮ್ ಟು ಎನ್ ಎಂಡ್. ವಾಟ್ ಎವರ್ ಇಂಟರ್ಕೋರ್ಸ್ ವಿ ಹ್ಯಾವ್ ವಿತ್ ದ ಪೀಪಲ್, ನಾವು ಸೊಸೈಟಿಯಲ್ಲಿರುವಂಥ ಜನಗಳ ಜೊತೆ ಏನು ಮಾತನಾಡ್ತೀವಿ ಅದನ್ನು ನಾವು ಬಿಟ್ಬಿಡ್ತೀವಿ.
ಸೊ ಇಂಟರ್ಕೋರ್ಸ್ ಅವ್ರ ಜೊತೆಗೆ ಕಮ್ಯುನಿಕೇಷನ್ ಇರೋದಿಲ್ಲ, ನಮಗೆ ಬೇಕಂದ್ರೆ ಹೆಂಗೆ ನಾವು ಇರ್ತೀವಿ. ಸೊ ಅದಕ್ಕೋಸ್ಕರ ಹೇಳೋದು ಕೇಳೋರು ಯಾರು ಇಲ್ಲ ಆಗಿಬಿಡ್ತಾರೆ. ಸ್ಟಿಲ್ ದ ಮೇರ್ ಅಬ್ಸರ್ವೆನ್ಸ್ ಆಫ್ ಕಸ್ಟಮ್ ಆ್ಯಂಡ್ ಯೂಸೇಜ್ ಕೆನಾಟ್ ಪ್ರಾಪರ್ಲಿ ಬಿ ಕಾಲ್ಡ್ ಮೊರಾಲಿಟಿ. ಸೊ ಹಾಗಂತೇಳಿ ನಾವು ಈ ರೂಲ್ಸ್ಗಳನ್ನ ಫಾಲೋ ಮಾಡ್ತೀವಿ, ನಾವು ಸೊಸೈಟಿಯಲ್ಲಿ ಚೆನ್ನಾಗಿ ಬಾಳ್ತೀವಿ ಅಂಥೇಳಿ ಅಂದ್ಕೊಂಡು ನಾವು ಮಾಡೋ ಎಲ್ಲ ಕೆಲಸಗಳು ಮಾರಲ್ ಆ್ಯಕ್ಷನ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ನೀವು ಮಾಡೋ ಎಲ್ಲ ಕೆಲಸಗಳು ನೈತಿಕ ಕೆಲಸಗಳು ಅಂಥೇಳಿ ಹೇಳೋಕ್ಕಾಗುವುದಿಲ್ಲ. ಓಕೆ, ಇವಾಗ ಐ ಹೋಪ್ ಮೊದಲನೇ ಪ್ಯಾರಾಗ್ರಾಫ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ವಿಲ್ ಗೋ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್ ರೈಟ್ ನಾವು. ಓಕೆ, ಎಸ್. ಇವಾಗ ಇನ್ಮೇಲಿಂದ ಈ ಪ್ಯಾರಾಗ್ರಾಫ್ನಿಂದ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂತಂದರೆ ಕೆಲವೊಂದಿಷ್ಟು ಏನೋ ಕ್ರೈಟೇರಿಯಾಗಳನ್ನ ಹೇಳ್ತಾರೆ, ಕಂಡೀಷನ್ಸ್ಗಳನ್ನ ಹೇಳ್ತಾರೆ, ಯಾವ ಆ್ಯಕ್ಷನ್ನು ಮಾರಲ್ ಆ್ಯಕ್ಷನ್ ಆಗುತ್ತೆ ಅಂತೇಳಿ. ಈ ಅವರು ಕೊಟ್ಟಿರುವಂಥ ಈ ಕ್ರೈಟೇರಿಯಾಗಳನ್ನು ಅವುಗಳು ಪಾಸ್ ಮಾಡಿದಾಗ ಏನಾಗ್ತೈತೆ, ಇವುಗಳಿಗೆ ನಾವು ಮಾರಲ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಮಾರಲ್ ಆ್ಯಕ್ಟ್ ಮಸ್ಟ್ ಬಿ ಅವರ್ ಓನ್ ಆ್ಯಕ್ಟ್, ಮಸ್ಟ್ ಸ್ಪ್ರಿಂಗ್ ಫ್ರಮ್ ಅವರ್ ಓನ್ ವಿಲ್. ಸೊ ಏನು ಹೇಳ್ತಾರಪ್ಪ ಅಂತಂದರೆ ಮಾರಲ್ ಆ್ಯಕ್ಷನ್ ಅನ್ನೋದು ಏನಪ್ಪ ಅಂದರು ಅದು ನಮ್ಮ ಕೆಲಸ ಆಗಿರಬೇಕು, ನಾವಾಗೆ ತಿಳ್ಕೊಂಡು ಮಾಡಿರಬೇಕು, ಅದು ನಮ್ಮ ಮನಸ್ಸಿನಿಂದ ಬಂದಿರಬೇಕು. ಸೊ ಅವಾಗ ಮಾತ್ರ ನಾವು ಅದಕ್ಕೆ ಮಾರಲ್ ಆ್ಯಕ್ಷನ್ ಅಂತ ಕರಿತೀವಿ. ವಾಟ್ ದೇ ಆರ್ ಸೇಯಿಂಗ್, ವಾಟ್ ಕೆ ಗಾಂಧಿ ಸೇಯಿಂಗ್, ಎ ಮಾರಲ್ ಆ್ಯಕ್ಟ್ ಮಸ್ಟ್ ಬಿ ಅವರ್ ಓನ್ ಆ್ಯಕ್ಟ್. ನೈತಿಕ ಕೆಲಸ ಅನ್ನೋದೇನೈತಲ್ಲ ಅದು ನಮ್ಮ ಕೆಲಸ ಆಗಿರಬೇಕು. ಓಕೆ, ದೆನ್ ಸ್ಪ್ರಿಂಗ್ ಫ್ರಮ್ ಅವರ್ ಓನ್ ವಿಲ್, ನಮ್ಮ ಮನಸ್ಸಿನಿಂದ ಬಂದಿರುವಂಥದ್ದು ಕೆಲಸ ಆಗಿರಬೇಕು. ಓಕೆ, ದೆನ್ ಇಫ್ ವಿ ಆ್ಯಕ್ಟ್ ಮೆಕ್ಯಾನಿಕಲಿ ದೇರ್ ಇಸ್ ನೋ ಮಾರಲ್ ಕಂಟೆಂಟ್ ಇನ್ ಅವರ್ ಆ್ಯಕ್ಟ್. ನಾವು ಮೆಕ್ಯಾನಿಕಲಿ ಆ್ಯಕ್ಟ್ ಮಾಡೋದಂದರೆ ಹೇಗೆ? ಫಾರ್ ಎಕ್ಸಾಂಪಲ್, ನಿಮ್ಮ ಶಾಲೆಯಲ್ಲಿ ಗುರುಗಳಿರ್ತಾರೆ, ಅವರು ನಿಮಗೆ ಹೋಮ್ವರ್ಕ್ ಮಾಡ್ಕೊಂಬನ್ನಿರಿ ಅಂತ ಹೇಳಿದಾಗ, ಸೊ ನಮ್ಮ ಸರ್ ಹೇಳ್ಯಾರ ಹೋಮ್ವರ್ಕ್ ಮಾಡ್ಬೇಕಂತೇಳಿ, ಸೊ ನಾವು ಹೋಮ್ವರ್ಕ್ ಮಾಡ್ತೀವಿ. ನಾವು ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಆಲ್ ದ ಸ್ಟೂಡೆಂಟ್ಸ್ ದೇ ಡೂ ಲೈಕ್ ದಿಸ್. ಸೊ ಎಲ್ಲರೂ ಫೇಸ್ಬುಕ್ಕನ್ನು ಬರೆದಿರ್ತಾರೆ, ಅದೇನು ಮಾಡಿರ್ತಾರೆ, ಫೇಸ್ಬುಕ್ಕಲ್ಲಿ ಏನು ಬರೆದಿರ್ತಾರೇ ಗೊತ್ತಿರಲ್ಲ. ಸೊ ಸಮ್ಟೈಮ್ಸ್ ಟಿ ವಿ ಮುಂದ್ಗಡೆ ಕೂತ್ಕೊಂಡು ಹಾಗೆ ಬರಿತಾ ಇರ್ತಾರೆ, ಊಟ ಮಾಡ್ಕೊತ ಅದನ್ನು ಮಾಡೋದು ಈ ಥರ ಮಾಡ್ತಿರ್ತಾರೆ. ಸೊ ಅವುಗಳು ಏನಪ್ಪ ಅಂತಂದರೆ ಅವುಗಳಿಗೆ ನಾವು ಮೆಕ್ಯಾನಿಕಲ್ ಆ್ಯಕ್ಟ್ ಅಂತೀವಿ, ನಾವು ಮಷಿನ್ ಥರ ವರ್ಕ್ ಮಾಡ್ತೀವಿ. ಅಲ್ಲಿ ಯಾವುದೇ ಥರನಾದ ಮೊರಾಲಿಟಿ ಇರುವುದಿಲ್ಲ, ನಾವು ಎದ್ರ ಬಗ್ಗೆನೂ ವಿಚಾರ ಮಾಡ್ತಿರಂಗಿಲ್ಲ ನಾವೇನು ಮಾಡ್ತಿರೋ ಅಂಥೇಳಿ. ಅದಕ್ಕೆ ಅಲ್ಲಿ ನಮ್ಮ ಮಾರಲ್ ಕಂಟೆಂಟ್ ಇರೋದಿಲ್ಲ ಅಂತೇಳಿ ಕೆ ಗಾಂಧಿ ಅವರು ಹೇಳ್ತಾರೆ. ಸಚ್ ಆ್ಯಕ್ಷನ್ ವುಡ್ ಬಿ ಮಾರಲ್ ಇಫ್ ವಿ ಥಿಂಕ್ ಇಟ್ ಪ್ರಾಪರ್ ಟು ಆ್ಯಕ್ಟ್ ಲೈಕ್ ಎ ಮಷಿನ್ ಆ್ಯಂಡ್ ಡೂ ಸೊ. ನಿಮಗೆ ಅದೇ ಥರನಾಗಿ ಮಾಡೋದು ಮಾರಲ್ ಅನಿಸಿದರೆ ನೀವು ಮಾಡ್ಬೋದು. ಇನ್ ಡೂಯಿಂಗ್ ಸೊ ವಿ ಯೂಸ್ ಅವರ್ ಡಿಸ್ಕ್ರಿಮಿನೇಷನ್. ಅವಾಗ ನಾವು ಡಿಸ್ಕ್ರಿಮಿನೇಷನ್ ಏನಂದ್ರೆ ಏನ್ರಿ, ಇಲ್ಲಿ ಮೆಕ್ಯಾನಿಕಲ್ ಮತ್ತು ಇಂಟೆನ್ಷನಲ್ ಅಂತೇಳಿ ಡಿಸ್ಕ್ರಿಮಿನೇಟ್ ಮಾಡಬೇಕಾಗ್ತದೆ. ವಿ ಶುಡ್ ಬಿಯರ್ ಇನ್ ಮೈಂಡ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಆ್ಯಕ್ಷನ್ ಮೆಕ್ಯಾನಿಕಲಿ ಆ್ಯಂಡ್ ಆ್ಯಕ್ಟಿಂಗ್ ಇಂಟೆನ್ಷನಲಿ. ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮ ತಲೆಯಲ್ಲಿ ಏನು ಇಟ್ಕೋಬೇಕು, ಯಾವ ಒಂದು ಕಾನ್ಸೆಪ್ಟ್ ಕ್ಲಿಯರಾಗಿ ನಮಗೆ ಗೊತ್ತಿರಬೇಕಪ್ಪ ಅಂತಂತಂದರೆ ವಾಟ್ ಈಸ್ ಮೆಕ್ಯಾನಿಕಲ್ ಆ್ಯಕ್ಟ್ ಆ್ಯಂಡ್ ವಾಟ್ ಈಸ್ ಇಂಟೆನ್ಷನಲ್ ಆ್ಯಕ್ಟ್. ಅಂದರೆ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡೋದಂದರೆ ಏನೋ ಮತ್ತು ಇಂಟೆನ್ಷನಲ್ ಆಗಿ ಕೆಲಸ ಮಾಡೋದಂದರೆ ಏನೋ ಅದು ನಮಗೆ ಗೊತ್ತಿರಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ. ಇಟ್ ಮೇ ಬಿ ಮಾರಲ್ ಆಫ್ ಅ ಕಿಂಗ್ ಟು ಪಾರ್ಡನ್ ಅ ಕಲ್ಪ್ರೇಟ್, ಬಟ್ ದ ಮೆಸೆಂಜರ್ ಬಿಯರಿಂಗ್ ದ ಆರ್ಡರ್ ಆಫ್ ಅ ಪಾರ್ಡನ್ ಪ್ಲೇಸ್ ಓನ್ಲಿ ಎ mechanical part in the king's moral act. But if the messenger were to bear the king's order considering to be his duty, his action would be a moral one. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ನಾವು ಈಗ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕಿಂಗು ಏನು ಮಾಡ್ತಾರೆ, ರಾಜ ಪಾರ್ಡನ್ ಅಂದರೆ ಏನ್ರಲ್ಲಿ ಕ್ಷಮಿಸು ಅಂಥೇಳಿ, PARDON, ಪಾರ್ಡನ್. ಕಲ್ಪ್ರಿಟ್ ಅಂದರೆ ಏನು, ಒಬ್ಬ ತಪ್ಪು ಮಾಡಿದಂಥ ವ್ಯಕ್ತಿಯನ್ನು ಕ್ಷಮಿಸುವುದು ಯಾರು ಮಾರಲ್ ಆ್ಯಕ್ಟ್, ಅದು ಯಾರ ನೈತಿಕತೆ, ಅದು ಅಂದರೆ ಕಿಂಗ್ ನೈತಿಕತೆ. ಅದೇ ಮೆಸೇಜನ್ನು ಅಕಸ್ಮಾತ್ ಒಬ್ಬ ಕಿಂಗು ಅವನ ಮೆಸೆಂಜರಿಗೆ ಮಾಹಿತಿ ತಲುಪಿಸುವಂಥ ಒಬ್ಬ ವ್ಯಕ್ತಿಗೆ ಏನು ಹೇಳ್ತಾರಪ್ಪ ಅಂತಂದರೆ ನಾನು ಆ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಿದ್ದೇನೆ ಅಂಥೇಳಿ ಅವ್ನಿಗೆ ಹೇಳ್ಬಾ ಅಂತ ಹೇಳ್ತಾರೆ. ಸೊ ಅವಾಗ ಸುಮ್ಮನೆ ಅವ್ರು ಹೇಳ್ಯಾರು ನಾ ಹೋಗ್ತೀನಿ ಅಂತೇಳಿ ಸುಮ್ಮನೆ ಹೋದಾಗ, ಮೆಸೆಂಜರ್ ಹೋದ ಅಂತಂತಂದರೆ ಅದೇನಾಗುತ್ತೆ, ಅಲ್ಲಿ ಮಾರಲ್ ಆ್ಯಕ್ಟ್ ಆಗೋದಿಲ್ಲ, ಅದು ಜಸ್ಟ್ ಮೆಕ್ಯಾನಿಕಲ್. ಕಿಂಗ್ ಏನೋ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಏನೋ ಫಾಲೋ ಮಾಡ್ತಿದ್ದಾನೆ ಅಷ್ಟೇ. ಓಕೆ, ಅದೇ ಅವನ ಆ್ಯಕ್ಟ್ ಮಾರಲ್ ಆ್ಯಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು, ಕಿಂಗ್ ಕೊಟ್ಟಿರುವ ಕೆಲಸವನ್ನು ಅವನು ನೀಟಾಗಿ ಮಾಡಬೇಕು. ಅಲ್ಲಿ ಮಾಡಿದ, ಇಲ್ಲಿ ಮಾಡಿದ, ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅವನು ಅದನ್ನು ಅರ್ಥ ಮಾಡ್ಕೊತಾನೆ, ಅವನು ಅದನ್ನು ಏನಂತ ತಿಳ್ಕೊತಾನೆ, ದಿಸ್ ಈಸ್ ಮೈ ಡ್ಯೂಟಿ, ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ವಾಟ್ ಐ ಗಾಟ್ ಫ್ರಮ್ ದ ಕಿಂಗ್. ನಾನು ಇದನ್ನು ಏನಪ್ಪ ಅಂತಂದರೆ ಕಿಂಗ್ ನನಗೆ ಕೊಟ್ಟಿರುವಂಥ ಕೆಲಸ ಇದು ನನ್ನ ಕೆಲಸ, ಇದನ್ನು ನಾ ಒಬೇ ಮಾಡಬೇಕು ಅಂತೇಳಿ ಅವನು ತಿಳ್ಕೊಂಡು ಕೆಲಸ ಮಾಡಿದಾಗ ಅದೇನಾಗ್ತೈತಪ್ಪ ಅಂತಂದರೆ ದಟ್ ಬಿಕಮ್ಸ್ ಅ ಮಾರಲ್ ಆ್ಯಕ್ಟ್. ಓಕೆ, ದೆನ್ ಹೌ ಕ್ಯಾನ್ ಎ ಮ್ಯಾನ್ ಅಂಡರ್ಸ್ಟ್ಯಾಂಡ್ ಮೊರಾಲಿಟಿ ಹೂ ಡಸ್ ನಾಟ್ ಯೂಸ್ ಹಿಸ್ ಓನ್ ಇಂಟೆಲಿಜೆನ್ಸ್ ಆ್ಯಂಡ್ ಪವರ್ ಆಫ್ ಥಾಟ್. ಸೊ ಇಲ್ಲೇ
ಒಬ್ಬ ಮನುಷ್ಯ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ಎಮ್ ಕೆ ಗಾಂಧಿಯವರು, ಒಬ್ಬ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಬಳಸ್ಕೊಳ್ಳದೆ ಕೆಲಸ ಮಾಡಿದಾಗ ಅವನಿಗೆ ಅದು ಮಾರಲ್ ಇತ್ತು, ಇಮ್ಮೋರಲ್ ಇತ್ತು, ನಾನ್ ಮಾರಲ್ ಇತ್ತು ಗೊತ್ತೇ ಆಗೋದಿಲ್ಲ. ಓಕೆ, ಅದು ಹೆಂಗಾಗುತ್ತಪ್ಪ ಅಂತಂದರೆ, ಲೆಟ್ಸ್ ಹಿಮ್ಸೆಲ್ಫ್ ಬಿ ಸ್ವೆಪ್ಟ್ ಅಲಾಂಗ್ ಲೈಕ್ ಎ ಲಾಕ್ಸ್ ಆಫ್ ವುಡ್ ಬೈ ಕರೆಂಟ್. ಸೊ ಅಂದರೆ ಒಂದು ಕಟ್ಟಿಗೆಯ ಗುಂಪಿರುತ್ತೆ, ಅದಕ್ಕೆ ನಾವು ಬೆಂಕಿ ಹಚ್ಚಿದಾಗ ಏನಾಗುತ್ತೆ? ಏನೂ ಇಲ್ಲ, ಎಲ್ಲನೂ ಸುಟ್ಕೊಂಡು ಹೋಗಿಬಿಡ್ತೈತೆ. ಲಾಸ್ಟ್ನಾಗ ಏನು ಬರುತ್ತೆ? ಬೂದಿ ಮಾತ್ರ ಸಿಗುತ್ತೆ. ಅದಕ್ಕೆ ನಾವೇನು ಅಲ್ಲಿ ಯಾವುದೇ ಥರನಾದ ಉಪಯೋಗ ಇರುವುದಿಲ್ಲ. ಇಸ್ಂಟ್ ಇಟ್? ಸೊ ಅದೇ ಥರನಾಗಿ ನಾವು ಏನೋ ವಿಚಾರ ಮಾಡಲು ಕೆಲಸ ಮಾಡ್ಕೊತ ಹೋದಾಗ ನಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ರೈಟ್? ನಾವೇನೋ ಮಾಡ್ತೀವಿ, ನಾವು ಕೆಲಸದ ಪ್ರತಿಫಲನೂ ಸಿಗೋದಿಲ್ಲ. ಸೊ ಅದಕ್ಕೆ ನಾವೇನಂತೀವಿ, ಯಾವಾಗಲೂ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ವರ್ಕ್ ವಾಟ್ ವಿ ಆರ್ ಡೂಯಿಂಗ್. ವಿ ಹ್ಯಾವ್ ಟು ಯೂಸ್ ಅವರ್ ಇಂಟೆಲಿಜೆನ್ಸ್. ವಾಟ್ ಎವರ್ ವರ್ಕ್ ವಿ ಡೂ, ನಾವು ಏನೇ ಕೆಲಸ ಮಾಡಿದರೆ ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿಶಕ್ತಿಯನ್ನು ಬಳಸ್ಕೊಂಡು ಮಾತ್ರ ಕೆಲಸ ಮಾಡಬೇಕಾಗತ್ತೆ. ಓಕೆ, ಸಮ್ಟೈಮ್ಸ್ ಮ್ಯಾನ್ ಡಿಫೈಸ್ ಕನ್ವೆನ್ಷನ್ ಆ್ಯಂಡ್ ಆ್ಯಕ್ಟ್ಸ್ ಆನ್ ಹಿಸ್ ಓನ್ ವಿವ್ ಟು ಡೂ ಅಬ್ಸಲ್ಯೂಟ್ ಗುಡ್. ಕೆಲವೊಮ್ಮೆ ಏನು ಮಾಡ್ತಾರೆ, ಡಿಫೈಸ್ ಅಂದರೆ, ಮಾರ್ಕ್ ಮಾಡ್ಕೊಳ್ಳಿ, ಡಿಫೈಸ್ ಅಂದರೆ ಓಪನ್ಲಿ ರೆಫ್ಯೂಸ್, ತಿರಸ್ಕರಿಸೋದು. ಕನ್ವೆನ್ಷನಲ್ ರೂಲ್ಸ್ಗಳನ್ನ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಅವುಗಳನ್ನು ದೂರ ಸರಿಸ್ತಾರೆ, ಬ್ಯಾಡ ಅಂತೇಳಿ ಅವುಗಳನ್ನ ಫಾಲೋ ಮಾಡೋದಿಲ್ಲ. ಅದರ ಹಿಂದಿನ ಉದ್ದೇಶ ಏನಿರುತ್ತಪ್ಪ ಅಂತಂತಂದರೆ, ಅವರು ಏನೋ ಒಂದು ಒಳ್ಳೇದು ಮಾಡಬೇಕಾದಾಗ ಅವ್ರೇನು ಮಾಡ್ತಾರೆ, ಆ ಕನ್ವೆನ್ಷನ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿರ್ತಾರೆ. ಅಂಥವ್ರು ಯಾರಪ್ಪ ಅಂತಂತಂದರೆ, ಸಚ್ ಅ ಗ್ರೇಟ್ ಹೀರೋ ವಾಸ್ ವೆಂಡೆಲ್ ಫಿಲಿಪ್ಸ್. ವೆಂಡೆಲ್ ಫಿಲಿಪ್ಸ್ ಅನ್ನೋರು ಅದನ್ನು ಹೇಳ್ತಾರೆ. ಈ ಒಂದು ಲೆಸನ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಲೆಸನ್ನನ್ನು ಎಲ್ಲ ಪ್ಯಾರಾಗ್ರಾಫ್ಗಳು ನಿಮಗೆ ಗೊತ್ತಿರಬೇಕು. ಯಾಕಂದರೆ there is a possibility to take a question from each and every corner of this lesson. ಎಲ್ಲಿಂದ ಬೇಕಾದರೂ ಕ್ವಶನ್ ಬರ್ಬೋದು, ಅಷ್ಟು ಇಂಪಾರ್ಟೆಂಟ್ ಲೆಸನ್ ಇದಾಗಿದೆ. ಓಕೆ, ಸೊ addressing an assembly of people, he once said, till you learn to form your own opinions and express them, I don't care much of what you think of me. ವೆಂಡೆಲ್ ಫಿಲಿಪ್ಸ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ, till you learn to form your own opinions and express them, I don't care much what you think of me. ವೆಂಡೆಲ್ ಫಿಲಿಪ್ಸ್ ಅವರು ಒಂದು ಸಾರಿ ಒಂದು ಬಹಳಷ್ಟು ಜನರು ನೆರೆದಿರುವಂಥ ಸ್ಥಳದಲ್ಲಿ ಭಾಷಣ ಮಾಡುವಾಗ ಏನು ಮಾತಾಡ್ತಾರಪ್ಪ ಅಂತಂದರೆ, ನೀವು ಎಲ್ಲಿವರೆಗೂ ನಿಮ್ಮ ಒಪಿನಿಯನ್ಗಳನ್ನು ನೀವೇ ಫಾರ್ಮ್ ಮಾಡಿಕೊಂಡು, ನಿಮ್ಮ ವಿಚಾರಧಾರೆಗಳನ್ನ ನೀವೇ ಸೃಷ್ಟಿಸಿಕೊಂಡು ಅವುಗಳನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವುಗಳನ್ನ ವ್ಯಕ್ತಪಡಿಸುವುದಿಲ್ಲ, ಅಲ್ಲಿವರೆಗೂ ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡ್ರು ನನಗೆ ಐ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಸೊ ಇದರ ಹಿಂದಿನ ಒಂದು ಅರ್ಥ ಏನಪ್ಪ ಅಂತಂತಂದರೆ, ದಿಸ್ when we all care only what our conscience says, then alone can be regarded to have stepped on the moral road. ಓಕೆ, ಅವ್ರೇನು ಹೇಳ್ತಾರಪ್ಪ ಅಂತಂದರೆ, ಯಾವಾಗ ನಾವು ನಮ್ಮ ಕನ್ಸೈನ್ಸ್ ಅಂದರೆ ನಮ್ಮ ಮನಸ್ಸಿನ ಮಾತುಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಕೇಳಿ ನಾವು ಯಾವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, he means that when we start forming our own opinions and express them. ಓಕೆ, ಯಾವಾಗ ನಮ್ಮ ವಿಚಾರಧಾರೆಗಳನ್ನ ನಾವು ಸೃಷ್ಟಿಸ್ಕೊಂಡು ಅವುಗಳನ್ನ ಅದರ ಮುಖಾಂತರ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗೇನಾಕೈತಿ, ಅಲೋನ್ ವಿ ಕ್ಯಾನ್ ಸ್ಟೆಪ್ ಆನ್ ದ ಮಾರಲ್ ರೋಡ್. ಅವಾಗ ನಾವು ಯಾವುದೇ ಕೆಲಸಗಳನ್ನ ಮಾಡಿದಾಗ ಕೂಡ ಅವೆಲ್ಲ ಮಾರಲ್ ಆ್ಯಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ವಿ ಶಾಲ್ ನಾಟ್ ರೀಚ್ ದಿಸ್ ಸ್ಟೇಜ್ ಆ್ಯಸ್ ಲಾಂಗ್ ಆ್ಯಸ್ ವಿ ಡು ನಾಟ್ ಬಿಲೀವ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಬಿಲೀವ್ that God within us, God of all, is ever present, witness all our acts. ಸೊ ನಾವು ಈ ಒಂದು ಸ್ಟೇಜ್, ನಮ್ಮ ಕನ್ಸೈನ್ಸನ್ನು ನಂಬುವಂಥ, ನಮ್ಮ ಕನ್ಸೈನ್ಸನ್ನು ಫಾಲೋ ಮಾಡುವಂಥ ಸ್ಟೇಜಿಗೆ ಯಾವಾಗ ಬರ್ತೀವಪ್ಪ ಅಂತಂದರೆ, ನಮ್ಮೊಂದಿಗೆ ಯಾವಾಗಲೂ ದೇವರಿದ್ದಾನೆ, ನಾವು ಮಾಡೋ ಎಲ್ಲ ಕೆಲಸಗಳು ಅವನಿಗೆ ಗೊತ್ತಿವೆ, ಅವುಗಳ ಜೊತೆಗೆ ಎಲ್ಲ ಕೆಲಸದಲ್ಲೂ ದೇವರಿದ್ದಾನೆ ಅಂಥೇಳಿ ನೀವು ನಂಬುವವರೆಗೂ ಯು ವಿಲ್ ನಾಟ್ ರೀಚ್ ದ ಸ್ಟೇಜ್ ವೇರ್ ಯು ಕ್ಯಾನ್ ಲಿಸನ್ ಟು ಯುವರ್ ಕನ್ಸೈನ್ಸ್ ಅಂತೇಳಿ ವೆಂಡೆಲ್ ಫಿಲಿಪ್ಸ್ ಅವರು ಹೇಳ್ತಾರೆ. I hope you are clearly understood the second paragraph. Okay, so what is a very important line in the second paragraph is, first line is, the moral act must be our own act and it must spring from our own will. Okay, the next statement is, till you learn from your own opinions and express them, I don't care much what you think of me. ಇದನ್ನು RCಗೆ ಕೇಳ್ಬೋದು, ರೆಫರೆನ್ಸ್ ಟು ಕಾಂಟೆಕ್ಸ್ಟಿಗೆ ಇದನ್ನು ಕೇಳ್ಬೋದು. ಇದನ್ನು ಯಾರು ಹೇಳಿದರು, ಯಾವಾಗ ಹೇಳಿದರು ಅನ್ನೋದನ್ನು ನೀವು ಚೆನ್ನಾಗಿ ಬರೀಬೇಕಾಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್. ಈ ಥರ್ಡ್ ಪ್ಯಾರಾಗ್ರಾಫ್ನಲ್ಲಿರುವಂಥ ಕ್ರೈಟೇರಿಯಾ ಯಾವುದು, ಕಂಡೀಷನ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ನಾಟ್ ಇನಫ್ ದ್ಯಾಟ್ ಅನ್ ಆ್ಯಕ್ಟ್ ಡನ್ ಬೈ ಅಸ್ ಈಸ್ ಇಟ್ ಸೆಲ್ಫ್ ಗುಡ್, ಇಟ್ ಶುಡ್ ಹ್ಯಾವ್ ಬಿನ್ ಡನ್ ವಿತ್ ದ ಇಂಟೆನ್ಷನ್ ಟು ಡೂ ಗುಡ್. ಸೊ ನಾವು ಇವರೇನು ಹೇಳ್ತಿದ್ದಾರೆಪ್ಪ ಅಂತಂದರೆ, ಥರ್ಡ್ ಪ್ಯಾರಾಗ್ರಾಫ್ನಲ್ಲಿ, ಇಟ್ ಈಸ್ ನಾಟ್ ಇನಫ್ ದ್ಯಾಟ್ ಅನ್ ಆ್ಯಕ್ಟ್ ಡನ್ ಬೈ ಅಸ್ ಈಸ್ ಇನ್ ಇಟ್ ಸೆಲ್ಫ್ ಗುಡ್. ನಾವು ಮಾಡುವಂಥ ಕೆಲಸ ಮಾತ್ರ ಒಳ್ಳೆಯದಾಗಿದ್ದರೆ ಸಾಲದು, ಅದರ ಹಿಂದೆ ಇರುವಂತಹ ಇಂಟೆನ್ಷನ್ ಕೂಡ ಒಳ್ಳೆಯದಾಗಿರಬೇಕು ಅನ್ನೋದು ಈ ಒಂದು ಥರ್ಡ್ ಪ್ಯಾರಾಗ್ರಾಫ್ನ
ಇಲ್ಲಿರುವಂಥ ಒಂದು ಕ್ರೈಟೇರಿಯಾ ಟು ಬಿ ಕನ್ಸಿಡರ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಇಸ್ ಅ ಮಾರಲ್. Okay, that to say whether an act is moral or otherwise depends upon the intention of the doer. ನೋಡ್ರಿ, ನಾವು ಇಂಟೆನ್ಷನ್ ನೋಡಿಕೊಂಡು ಏನು ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಏನಂತೇಳಿ, ವೆದರ್ ದಟ್ ಆ್ಯಕ್ಷನ್ ಈಸ್ ಮಾರಲ್ ಆ್ಯಕ್ಷನ್ ಆರ್ ನಾನ್ ಮಾರಲ್ ಆ್ಯಕ್ಷನ್ ಆರ್ ಇಮ್ಮಾರಲ್ ಆ್ಯಕ್ಷನ್ ಅಂತೇಳಿ. ಓಕೆ, ದೆನ್ ಟೂ ಮೆನ್ ಮೇ ಹ್ಯಾವ್ ಡನ್ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಬಟ್ ದ ಆ್ಯಕ್ಟ್ ಆಫ್ ಒನ್ ಮೇ ಬಿ ಮಾರಲ್ ಆ್ಯಂಡ್ ದಟ್ ಆಫ್ ಅದರ್ ಕಾಂಟ್ರರಿ. ಸೊ ಇಬ್ಬರು ಜನ ಏನು ಮಾಡ್ತಾರೆ, ಅವರು ಸೇಮ್ ಕೆಲಸ ಮಾಡ್ತಾರೆ, ಇಬ್ಬರು ಅದನ್ನೇ ಮಾಡ್ತಾ ಇದ್ದಾರೆ, ಬಟ್ ಒಬ್ಬರದ್ದು ನಾವೇನು ಮಾಡ್ತೀವಿ ಮಾರಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನೊಬ್ಬರದ್ದು ನಾವೇನು ಮಾಡ್ತೀವಿ ನಾನ್ ಮಾರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಟೇಕ್ ಫಾರ್ ಇನ್ಸ್ಟೆನ್ಸ್ ಒಂದು ಉದಾಹರಣೆ ತಗೋರಿ. ಏನಂಥೇಳಿ, ಅ ಮ್ಯಾನ್ ಹೂ ಔಟ್ ಆಫ್ ಅ ಗ್ರೇಟ್ ಪಿಟಿ ಫೀಡ್ಸ್ ದ ಪೂವರ್ ಆ್ಯಂಡ್ ಅನದರ್ ಹೂ ಡಸ್ ದ ಸೇಮ್ ಬಟ್ ವಿತ್ ದ ಮೋಟಿವ್ ಆಫ್ ವಿನ್ನಿಂಗ್ ದ ಪ್ರೆಸ್ಟೀಜ್ ಆರ್ ವಿತ್ ಸಚ್ ಸೆಲ್ಫಿಶ್ ಎಂಡ್. ಸೊ ಇಲ್ಲಿ ನೋಡ್ರಿ, ಟೇಕ್ ಎ ಇನ್ಸ್ಟೆನ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂತೇಳಿ, ಇಬ್ಬರು ಒಂದೇ ಕೆಲಸ ಮಾಡ್ತಿದ್ದಾರೆ. ಏನಪ್ಪ ಅಂತಂದರೆ ಅವರು ಬಡವರಿಗೆ ಊಟ ಕೊಡ್ತಾ ಇದ್ದಾರೆ, ಫೀಡಿಂಗ್ ದಿ ಪುವರ್. ಓಕೆ, ಒಂದೇದು ಏನು ಮಾಡ್ತಿದ್ದಾರೆ ವಿತ್ ಅ ಪಿಟಿ ಅಂದರೆ ಏನ್ರಿ, ಸಿಂಪತಿ, ಕರುಣೆ, ಬಡವರ ಮೇಲಿರುವಂಥ ಕರುಣೆಯನ್ನು ತೋರಿಸಿ ಅವರಲ್ಲಿರುವಂಥ ತೊಂದರೆಯನ್ನು ನೋಡಿಕೊಂಡು ಅವ್ರಿಗೆ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ ಊಟ ಕೊಡ್ತಿದ್ದಾರೆ. ಓಕೆ, ಇನ್ನೊಬ್ಬನು ಊಟ ಕೊಡ್ತಿದ್ದಾನೆ. ಓಕೆ, ಬಟ್ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದ್ಯಾಟ್? ದ ಇಂಟೆನ್ಷನ್ ವಾಸ್ ಟು ಅರ್ನ್ ದ ಪ್ರೆಸ್ಟೀಜ್, ಹೆಸರು ಗಳಿಸ್ಬೇಕನ್ನೋ ಒಂದು ವಿಚಾರ, ಫೇಮಸ್ ಆಗಬೇಕನ್ನೋ ಒಂದು ವಿಚಾರ. ಇದು ನಿಮಗೆ ಗೊತ್ತಿರಬೇಕು ನೋಡಿ. ಕೋವಿಡ್ ಸಿಚುವೇಷನ್ಲಾಗಿರ್ಬೋದು, ಭಾಳಷ್ಟು ಫ್ಲಡ್ ಸಿಚುವೇಷನ್ಲಾಗಿರ್ಬೋದು, ನಾವು ಕೊಡೋ ಒಂದು 5 ರೂಪಾಯಿ 10 ರೂಪಾಯಿ ಗಿಫ್ಟ್ ಏನೋ ಒಂದು ಸಹಾಯಕ್ಕೆ ನಾವೇನು ಮಾಡ್ತೀವಪ್ಪ, ಎಲ್ಲರೂ ಕ್ಯಾಮ್ರಾ ತೊಗೊಂಡಿರ್ತೀವಿ. ಸೊ ದಟ್ ಈಸ್ ನಾಟ್ ಅ ಮಾರಲ್ ಆ್ಯಕ್ಟ್. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಏನಾಯಿತು, ಮತ್ತು ಇಬ್ಬರು ಅದೇ ಕೆಲಸ ಮಾಡಿದರು, ಆದರೂ ಒಬ್ಬ ನಾವು ಮಾರಲ್ ಅಂತ ಕರಿತೀವಿ, ಇನ್ನೊಂದು ನಾನ್ ಮಾರಲ್ ಅಂತ ಕರಿತೀವಿ. ಓಕೆ, ಬಟ್ ನಾವು ಇಮ್ಮಾರಲ್ ಅಂತ ಕರಿತಾ ಇಲ್ಲ. ಸೊ ಲೆಟ್ಸ್ ಗೋ ಫರ್ದರ್ ಹಿಯರ್. Though the action is the same, the act of one is moral and that other non-moral. Okay, see, ನಾವು ಒಂದಕ್ಕೆ ಮಾರಲ್ ಅಂದ್ವಿ, ಇನ್ನೊಂದಕ್ಕೆ ನಾನ್ ಮಾರಲ್ ಅಂದ್ವಿ. ದ ರೀಡರ್ ಹಿಯರ್ ಆಟ್ ಟು ರಿಮೆಂಬರ್, ಆಟ್ ಟು ಮೀನ್ಸ್ ವಾಟ್, ಮಸ್ಟ್. ನಾವು ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಬೇಕು. ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಟೂ ವರ್ಡ್ಸ್ ನಾನ್ ಮಾರಲ್ ಆ್ಯಂಡ್ ಇಮ್ಮಾರಲ್. ನಾನ್ ಮಾರಲ್ ಮತ್ತು ಇಮ್ಮಾರಲ್ ಬಗ್ಗೆ ನಾವು ಈ ಎರಡು ವರ್ಡ್ಗಳ ಮೀನಿಂಗನ್ನು ತಿಳಿದುಕೊಳ್ಳಲೇಬೇಕು. ಇಟ್ ಮೇ ಬಿ ದ್ಯಾಟ್ ವಿ ಡು ನಾಟ್ ಆಲ್ವೇಸ್ ಸಿ, ಒಂದು ಸೆಕೆಂಡ್. ಓಕೆ, the act of one is moral and that of non-moral. The reader here ought to remember the distinction between the two words non-moral and immoral. It may be that we do not always see good result flowing from the moral act. While thinking of morality, all that we need to see is that the act is is done with a good intention. ಸೊ ಇವಾಗ ನಾವು ಅದಕ್ಕೆ ನಾನ್ ಮಾರಲ್ ಅಂತ ಕರೆದ್ವಿ. ಇನ್ನೊಬ್ಬ ಯಾರಪ್ಪ, ಪ್ರೆಸ್ಟೀಜ್ ಗಳಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಕೆಲಸವನ್ನು ನಾವೇನು ಕರೆದ್ವಿ, ನಾನ್ ಮಾರಲ್ ಅಂತ ಕರೆದ್ವಿ. ಅದನ್ನು ನಾವು ಇಮ್ಮಾರಲ್ ಯಾಕಂದಿಲ್ಲ? ಯಾಕಪ್ಪ ಅಂದರೆ ಅವ ಮಾಡಿರೋ ಕೆಲಸದಿಂದ ಅವ್ರಿಗೇನೋ ಹರ್ಟ್ ಆಗಿಲ್ಲ, ಯಾವುದೇ ತೊಂದರೆ ಆಗಿಲ್ಲ. ನಾವು ಮಾಡುವಂಥ ಕೆಲಸದಿಂದ ಯಾರಿಗಾದರೂ ತೊಂದರೆ ಆದರೆ ಮಾತ್ರ ನಾವು ಇಮ್ಮಾರಲ್ ಅಂತ ಕರಿತೀವಿ. ನಾನ್ ಮಾರಲ್ ಅಂದರೆ ಕೆಲಸ ಒಳ್ಳೇದಿತ್ತು ಬಟ್ ಇಂಟೆನ್ಷನ್ ಸರಿ ಇದ್ದಿಲ್ಲ. ಸೊ ಆ ಕೆಲಸದಿಂದ ಯಾರ ಮೇಲೆ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಲ್ಲ ಅವ್ರಿಗೇನಾಗಿತ್ತು, ಯಾವುದೇ ಥರ ತೊಂದರೆ ಆಗಿಲ್ಲ. ಸೊ ಅದಕ್ಕೆ ನಾವೇನಂತೀವಿ, ನಾನ್ ಮಾರಲ್ ಅಂತ ಕರಿತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಮಾಡುವಂಥ ಕೆಲಸದಲ್ಲಿ ಮೊರಾಲಿಟಿ ನಾವು ಚೆಕ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಾವು ನೋಡಬೇಕಾಗಿರೋ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಮಾಡ್ತಿರೋ ಕೆಲಸ ಒಳ್ಳೇದಿದೆಯೋ ಇಲ್ಲೋ ಅನ್ನೋದು ಮಾತ್ರ ನಾವು ನೋಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. The result of an action is not within our control. God alone is giver of fruit. ಈಗ ನೋಡ್ರಿ, ನಾವು ಮಾಡುವಂಥ ಕೆಲಸ ಇದು ಒಳ್ಳೇದೈತಿ, ನಾವು ಹಂಗಾಕೈತಿ ಹಿಂಗಾಕೈತಿ ಅಂತೇಳಿ ನಾವು ಯಾವುದನ್ನು ಅಸಂಪ್ಷನ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಎಲ್ಲವೂ ಏನಾಕೈತಪ್ಪ ಅಂತಂದರೆ ದ ಗಾಡ್ ಈಸ್ ದ ಗಿವರ್ ಆಫ್ ದ ಫ್ರೂಟ್. ಅದರ ಪ್ರತಿಫಲ ಕೊಡೋರು ಯಾರಪ್ಪ ಅಂತಂದರೆ ದೇವರು ಮಾತ್ರ. ಓಕೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಅಂತಂದರೆ, ಹಿಸ್ಟಾರಿಯನ್ಸ್ ಹ್ಯಾವ್ ಕಾಲ್ಡ್ ಎಂಪರರ್ ಅಲೆಕ್ಸಾಂಡರ್ ದ ಗ್ರೇಟ್ ವೆನ್ ಎವರ್ ಹಿ ವೆಂಟ್ ಇನ್ ದ ಕೋರ್ಸ್ ಆಫ್ ಹಿಸ್ ಕಾನ್ಕ್ವೆಸ್ಟ್. He took the Greek language and Greek culture, arts and manners, and today we enjoy the benefits of Greek civilization. ಸೊ ಏನು ಮಾಡ್ತಾರೆಪ್ಪ ಅಂತಂದರೆ, ಹಿಸ್ಟೋರಿಯನ್ಸ್ ಯಾರಿಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರಿತೀವಿ ನಾವು. ಅಲೆಕ್ಸಾಂಡರ್ ದ ಕಿಂಗ್ ಅಲೆಕ್ಸಾಂಡರ್ಗೆ ಗ್ರೇಟ್ ಅಂತ ಕರಿತೀವಿ. ಓಕೆ, ಯಾಕಪ್ಪ ಅಂತಂತಂದರೆ ಯಾವಾಗ ಡ್ಯೂರಿಂಗ್ ದ ಟೈಮ್ ಆರ್ ಇನ್ ದ ಕೋರ್ಸ್ ಆಫ್ ಹಿಸ್ ಕಾನ್ಕ್ವೆಸ್ಟ್, ಎಲ್ಲೆಲ್ಲಿ ದಾಳಿ ಮಾಡಿದ್ರಲ್ಲ ಆ ದಾಳಿ ಮಾಡೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು, ಗ್ರೀಕ್ ಲ್ಯಾಂಗ್ವೇಜನ್ನು ಬಳಸ್ಕೊಂಡ್ರು. ಗ್ರೀಕ್ ಕಲ್ಚರನ್ನು ತೊಗೊಂಬಂದರು, ಆರ್ಟ್ಸನ್ನು ತೊಗೊಂಬಂದರು, ಮ್ಯಾನರ್ಸನ್ನು ತೊಗೊಂಬಂದರು. ಅದರ ಬೆನಿಫಿಟ್ ನಮಗೆ ಇವಾಗ ಆಗ್ತಿರ್ಬೋದು. ವಿ ಮೈಟ್ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದ ಗ್ರೀಕ್ ಸಿವಿಲೈಜೇಷನ್, ಬಟ್
ಬಟ್ ಅದರ ಹಿಂದಿನ ಉದ್ದೇಶ ಏನಾಗಿತ್ತು? ಬಟ್ ದ ಇಂಟೆನ್ಷನ್ ಆಫ್ ಅಲೆಕ್ಸಾಂಡರ್ ಬಿಹೈಂಡ್ ಆಲ್ ದಿಸ್ ವಾಸ್ ಓನ್ಲಿ ಕಾನ್ಕ್ವೆಸ್ಟ್ ಆ್ಯಂಡ್ ದ ರಿನೌನ್. ನಮಗೆ ಗ್ರೀಕ್ ಸಿವಿಲೈಜೇಷನ್ ಅಥವಾ ಗ್ರೀಕ್ ಲ್ಯಾಂಗ್ವೇಜ್ ಅಥವಾ ಕಲ್ಚರನ್ನು ಪರಿಚಯ ಮಾಡಿಸ್ಬೇಕನ್ನೋದು ಯಾರ ಉದ್ದೇಶ ಆಗಿರಲಿಲ್ಲ, ಅಲೆಕ್ಸಾಂಡರ್ನ ಉದ್ದೇಶ ಆಗಿರಲಿಲ್ಲ. ಸೊ ಅವನ ಉದ್ದೇಶ ಏನಾಗಿದ್ದಪ್ಪ ಅಂದರೆ, ನಾನು ಎಲ್ಲವನ್ನು ಗೆಲ್ಲಬೇಕು, ನಾನು ಫೇಮಸ್ ಆಗಬೇಕು ಅನ್ನೋದು ಮಾತ್ರ ಅವನ ಒಂದು ಉದ್ದೇಶ ಆಗಿತ್ತು. ರೈಟ್. ಸೊ ಹೂ ಕ್ಯಾನ್ ದೇರ್ ಫೋರ್ ಸೇ ದಿಸ್ ಆ್ಯಕ್ಷನ್ ವರ್ ಮಾರಲ್? ಇದು ಯಾರು ಮಾರಲ್ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಯಾರು ಹೇಳೋಕ್ಕಾಗೋಲ್ಲ. ಇಟ್ ವಾಸ್ ಆಲ್ ರೈಟ್ ದಟ್ ಹಿ ವಾಸ್ ಟರ್ಮ್ ಗ್ರೇಟ್, ಬಟ್ ಮಾರಲ್ ಹಿ ಕ್ಯಾನ್ ನಾಟ್ ಬಿ ಕಾಲ್ಡ್. ನಾವು ಎಂಪರರ್ ಅಲೆಕ್ಸಾಂಡರ್ನ ದಿ ಗ್ರೇಟ್ ಅಂತ ಕರಿಬೋದು ಅವನು ಮಾಡಿರುವಂಥ ಸಾಧನೆಗೆ, ಬಟ್ ನಾವು ಅವನ್ನ ಮಾರಲ್, ನೈತಿಕ ವ್ಯಕ್ತಿ ಅಂಥೇಳಿ ಕರೆಯೋಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಿಗೆ. ಓಕೆ ಓಕೆ ಇವಾಗ ಏನು ಮಾಡೋಣ, ಒಂದು ಪಾಸ್ ತೊಗೊಳ್ಳೋಣ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ, 1ನೇ ಪ್ಯಾರಾಗ್ರಾಫ್, 2ನೇ ಪ್ಯಾರಾಗ್ರಾಫ್ ಮತ್ತು 3ನೇ ಪ್ಯಾರಾಗ್ರಾಫನ್ನು ಓದಿದ್ವಿ. ಓಕೆ, ಈಗ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ, 4, 5 ಮತ್ತು 6ನೇ ಪ್ಯಾರಾಗ್ರಾಫ್ಗಳ ಬಗ್ಗೆ ಓದ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. If you have really understood from my teaching, please like the video, share the video and subscribe to my channel. Okay, thank you.